ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇದು ಕೊಬ್ಬರಿ ಕ್ರಶ್ ಆಗಿರೋದು. ಕ್ರಶ್ ಆಗಿ ಆಯಿಲ್ ಎಲ್ಲ ನಿಮ್ಗೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಈ ಥರ ಮರದಿಂದ ಕಿತ್ತಿದಂತಹ ಕೊಬ್ಬರಿನ ಈ ಥರ ಒಂದು ಪ್ಲೇಸಲ್ಲಿ ಹಾಕ್ಬಿಟ್ಟು ಸೂರ್ಯನಲ್ಲಿ ಡ್ರೈ ಮಾಡಕ್ಕೆ ಬಿಟ್ಬಿಡ್ತಾರೆ. ಸತತ 2 ವರ್ಷಗಳಿಂದ ಈ ಕೋಕೋನಟ್ ಫ್ಯಾಕ್ಟ್ರಿನ ನಡೆಸ್ಕೊಂಡು ಬಂದಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಕೋಕೋನಟ್ ಆಯಿಲು ಕೇರಳದಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ತಲೆಗೆ ಹಚ್ಚಕ್ಕಿರ್ಬೋದು, ಮಸಾಜ್ಗೆ, ಊಟಕ್ಕೆ, ಎಲ್ಲದಕ್ಕೂ ಇವರು ಮೇಜರ್ ಆದಂತಹ ಆಯಿಲು ಕೋಕೋನಟ್ ಆಯಿಲ್ನೇ ಯೂಸ್ ಮಾಡ್ತಾರೆ. ಕೋಕೋನಟ್ ಆಯಿಲ್ ಇಲ್ಲಿ ಹೇಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರ್ಸೋಕ್ಕೆ ಅಂತ ಬಂದಿದ್ದೀನಿ. ಸೊ ನನ್ನ ಹಿಂದೆ ಇರೋದೇ ಕೋಕೋನಟ್ ಆಯಿಲ್ ಪ್ಲ್ಯಾಂಟು. ಸೊ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಲ್ಲಿ ಅದನ್ನು ಸೇಲ್ಸ್ ಮಾಡ್ತಾರಂತೆ. ಸೊ ಬನ್ನಿ ಅದನ್ನು ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಆ ಪ್ರೋಸೆಸ್ ಏನು ಅಂತ ತೋರಿಸ್ತೀನಿ. ಸತತ 2 ವರ್ಷಗಳಿಂದ ಈ ಕೋಕೋನಟ್ ಫ್ಯಾಕ್ಟ್ರಿನ ನಡೆಸ್ಕೊಂಡು ಬಂದಿದ್ದಾರೆ. ನಮ್ಮ ಜೊತೆ ಒಬ್ಬರು ಇದ್ದಾರೆ. ಸೊ ಅವರು ಎಕ್ಸ್ಪ್ಲೇನ್ ಮಾಡ್ತಾರಂತೆ ಏನೇನು ಪ್ರೋಸೆಸ್ಸು ಅಂತ. ಆದರೆ ಅವ್ರ ಭಾಷೆ ಹಿಂದಿ ಇಲ್ಲ ಕೇರಳದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾನು ಆದಷ್ಟು ಅದನ್ನು ಕನ್ವರ್ಟ್ ಮಾಡಿ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಬನ್ನಿ ಹಾಗಂತ ಹೇಳ್ತಾ ಪ್ರೋಸೆಸ್. ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ಕೊಕೊನೆಟ್ಟು ಆಬ್ವಿಯಸ್ಲಿ. ಸೊ ಮರದಿಂದ ಕಿತ್ತದಂತಹ ಏನು ಕೊಬ್ಬರಿನ ಇಲ್ಲಿ ಈ ಥರ ಒಣಗಿಸ್ತಾರೆ. ಈ ಥರ ಚೆನ್ನಾಗಿ ಡ್ರೈ ಮಾಡಿಸಿ ವಿ ಪ್ರೊಡ್ಯೂಸ್ 9 ಮಂತ್ ನ್ಯಾಚುರಲ್ ಕೋಕೋನಟ್ ವಿತ್ ಹೈ ಈಲ್ಡ್. ಈ ಥರ ಮರದಿಂದ ಕಿತ್ತಿದಂತಹ ಕೊಬ್ಬರಿನ ಈ ಥರ ಒಂದು ಪ್ಲೇಸಲ್ಲಿ ಹಾಕ್ಬಿಟ್ಟು ಸೂರ್ಯನಲ್ಲಿ ಡ್ರೈ ಮಾಡಕ್ಕೆ ಬಿಟ್ಬಿಡ್ತಾರೆ. ಸತತ 9 ತಿಂಗಳು ಇದೇ ಥರ ಡ್ರೈ ಮಾಡ್ತಾರಂತೆ. ನಮಗೆ ಇಲ್ಲಿ 600 to 650 ಗ್ರಾಮ್ಸ್ ಆಯಿಲ್ಗೆ ಸತತ 5 ರಿಂದ 6 ಕೊಕೊನೆಟ್ನ ಯೂಸ್ ಮಾಡ್ತಾರೆ. ಅದು 1 kg ಬರೋ ಥರ, ಲೈಕ್ 5 or 6 ಕಾಯಿನ ಹಾಕಿದ್ರೆ 1 kg ಆಗಬೇಕು. ಆವಾಗಲೇ ನಮಗೆ 600 to 650 ಗ್ರಾಮ್ ಕೊಕೊನೆಟ್ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗೋದು. ಈ ಥರ ಕಟ್ ಮಾಡಿ ಒಣಗಿಸಿದಂತಹ ಕೊಬ್ಬರಿನ ಅವರು ಡೈರೆಕ್ಟಾಗಿ ಮಷಿನ್ಗಾಗಲ್ಲ, ಅದನ್ನು ಡ್ರೈ ಮಾಡಬೇಕು. ಚೆನ್ನಾಗಿ ಡ್ರೈ ಮಾಡಿದ್ರೆ ಅದರೆಲ್ಲ ಮಾಯ್ಶ್ಚರು ಇಲ್ಲ ಏನನ್ನು ಅನ್ವಾಂಟೆಡ್ ಪ್ರಾಪರ್ಟೀಸ್ ಇರುತ್ತೋ, ಇಲ್ಲ ಏನಾದ್ರೂ ಎಣ್ಣೆ ಸ್ವಲ್ಪ ಬಿಟ್ಕೊಂಡಿದ್ರೆ ಅದನ್ನೆಲ್ಲ ಡ್ರೈ ಮಾಡಬೇಕು. ನನ್ನ ಹಿಂದೆ ಇದೆಯಲ್ಲ ಈ ಮಷೀನು ಅದನ್ನು ಡ್ರೈ ಮಾಡೋ ಕೆಲಸ ಮಾಡುತ್ತೆ. ಕೆಳಗಡೆ ಬೆಂಕಿ ಹಾಕ್ಬಿಡ್ತಾರೆ, ಇಲ್ಲ ಏನಾದರೂ ಎಲೆಕ್ಟ್ರಿಕಲ್ ಇಂಡಕ್ಷನ್ ಥರ ಏನಾರು ಕೊಡ್ತಾರೆ. ಸೊ ಇದು ರೀಹೀಟಿಂಗ್ ಆ್ಯಂಡ್ ಡ್ರೈಯಿಂಗು. ಸೊ ಇಲ್ಲಿ ಹಾಕಿದಂತಹ ಕೊಬ್ಬರಿ ಏನಿರುತ್ತೆ ಅದು ಫುಲ್ಲು ಡ್ರೈ ಆಗುತ್ತಂತೆ. ಇಲ್ಲಿ ಡ್ರೈ ಆಗಿದ್ದನ್ನ ತೊಗೊಂಬಂದು ಮೆಕ್ಯಾನಿಕಲ್ ಮೀನ್ಸ್ ಮಾಮೂಲಿ ಮ್ಯಾನ್ಯುವಲ್ ಆಗಿ ಕಟ್ ಮಾಡಿ ಈ ಒಂದು ಗುಂಡೀಲಿ ಹಾಕ್ತಾರಂತೆ. ಸೊ ಇಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಗುಂಡಿ ಇದೆ. ಸೊ ಇಲ್ಲಿ ಗುಂಡಿ ಹಾಕಿ ಈ ಒಂದು ಪೈಪಲ್ಲಿ ಅದನ್ನು ಮಷೀನಿಗೆ ಕಳಿಸ್ತಾರೆ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ. ಮತ್ತು ಈ ಪ್ರೋಸೆಸ್ಸಲ್ಲಿ, ಈ ಆಯಿಲ್ ಎಕ್ಸ್ಟ್ರಾಕ್ಷನ್ ಪ್ರೋಸೆಸ್ಸಲ್ಲಿ ಅವ್ರಿಗೆ ಬೆಂಕಿ ಅವಶ್ಯಕತೆ ಇರುತ್ತೆ. ಅದಕ್ಕಾಗಿ ಈ ಒಂದು ಸ್ಟೀಮ್ ಬಾಯ್ಲರ್ನ ಇಟ್ಕೊಂಡಿದ್ದಾರೆ. ಅಲ್ಲಿ ಸೌದೆಗಳು ಏನು ಕಾಣಿಸ್ತಾ ಇದೆ ಆ ಸೌದೆಗಳನ್ನೆಲ್ಲ ಇದು ಒಳಗಡೆ ಹಾಕ್ತಾರೆ. ಸೊ ಇದು ಪ್ರೋಸೆಸ್ ಬಂದು ರೋಸ್ಟಿಂಗ್ ಅಂತ. ಇಲ್ಲಿ ಏನು ಕಟ್ ಮಾಡಿರ್ತಾರೆ ಅದನ್ನು ಮಷೀನಿಗೆ ಕಳಿಸಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ಅದು ಬಿಸಿ ಆಗಬೇಕು. ರೋಸ್ಟ್ ಆದ್ರೆ ಅದರಲ್ಲಿರೋ ಒಂದು ಅರೋಮಾ, ಸುಗಂಧ ಮತ್ತು ಅನ್ವಾಂಟೆಡ್ ಪ್ರಾಪರ್ಟೀಸ್ ಎಲ್ಲ ರಿಲೀಸ್ ಆಗುತ್ತೆ. ಆ ಥರ ಕಟ್ ಮಾಡಿ ರೋಸ್ಟ್ ಮಾಡಿದಂತಹ ಎಣ್ಣೆನ ಆ ಪೈಪ್ ಮುಖೇನ ಒಳಗಡೆ ಬರುತ್ತೆ. ಒಳಗಡೆ ಬಂದು ಈ ಥರ ನನ್ನ ಹಿಂದೆ ಇರೋ ಮಷೀನ್ ಏನಿದೆ, ಫಸ್ಟ್ ಎಕ್ಸ್ಪೀರಿಯನ್ಸ್ ಚಾಪ್ಡ್ ಆ್ಯಂಡ್ ರೋಸ್ಟೆಡ್ ಆಯಿಲ್ ಔಟ್ ಆಫ್ ಲೈಕ್ ಅದೇನು ಅಲ್ಲಿ ಕಟ್ ಮಾಡಿ ಒಳಗಡೆ ಆ ಪೈಪ್ ಮುಖೇನ ಒಳಗಡೆ ಬಂದಿರುತ್ತೆ. ಇದು ಫಸ್ಟ್ ಮಷೀನು. ಇದೇ ಥರ 3 ಪ್ರೋಸೆಸ್ ಇದೆ. 3 ಪ್ರೋಸೆಸ್ಸಲ್ಲೂ ಆ ಕೊಬ್ಬರಿ ಕಟ್ ಮಾಡಿರ್ತಾರಲ್ಲ ಆ ಪೈಪ್ ಮೂಲಕ ಇದು ಒಳಗಡೆ ಬರುತ್ತೆ. ಇಲ್ಲಿ ಏನಾಗುತ್ತೆ, ಅದು ಕ್ರಂಚ್ ಮೀನ್ಸ್ ಕ್ರಶ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇದು ಕೊಬ್ಬರಿ ಕ್ರಶ್ ಆಗಿರೋದು. ಕ್ರಶ್ ಆಗಿ ಆಯಿಲ್ ಎಲ್ಲ ನಿಮ್ಗೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸೊ ಈ ಮಷೀನ್ ಏನು ಮಾಡುತ್ತೆ, ಮೇಲ್ಗಡೆಯಿಂದ ಅದು ಬಂದಿದ ತಕ್ಷಣ ಇದು ಗ್ರೈಂಡರ್ ಥರ, ಮಿಲ್ ಇರ್ತೀವಲ್ಲ ನಾವು, ಮಿಲ್ ಥರ ಹಿಂಗೆ ಸುತ್ತುತ್ತೆ. ಆ ಆಯಿಲೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಮಿಕ್ಕಿದ ವೇಸ್ಟ್ನೆಲ್ಲ ಇಲ್ಲಿ ತಂದು ಬಿಡುತ್ತೆ. ಆ ಫಸ್ಟ್ ಪ್ರೋಸೆಸ್ಸಲ್ಲಿ ಏನು ವೇಸ್ಟೇಜ್ ಬಂದಿರುತ್ತೆ ಆ ವೇಸ್ಟೇಜ್ನ ಹಂಗೆ ಬಿಸಾಕಲ್ಲ. ಅದೇ ವೇಸ್ಟೇಜ್ನ ಇನ್ನೂ 1-2 ಸತಿ ಪ್ರೋಸೆಸ್ ಮಾಡ್ತಾರೆ. ಸೊ ಟೋಟಲ್ 3 ಸತಿ ಆ ಪ್ರೋಸೆಸ್ ಮಾಡ್ತಾರೆ. ನೀವು ನನ್ನ ಹಿಂದೆ ನೋಡ್ತಾ ಇರ್ಬೋದು, ಇದು 3rd. ಸೊ 2nd ಅಲ್ಲಿದೆ. ಸೇಮ್ ಪ್ರೋಸೆಸ್ಸು. ಆ ವೇಸ್ಟೇಜ್ನ ಹಾಕ್ತಾರೆ, ಕ್ರಶ್ ಮಾಡ್ತಾರೆ, ಅಲ್ಲಿಂದ ಬರುವಂತಹ ಆಯಿಲು ಆಮೇಲೆ ಅದನ್ನ ಒಂದು ಏನು ಫೈನಾಗಿ ಟ್ಯೂನ್ ಮಾಡಿ ಅವರು ಫಿಲ್ಟರ್ ಮಾಡಿ ಅಂತಲೇ ಹೇಳ್ಬೋದು. ಫಿಲ್ಟರ್ ಮಾಡಿ ಅದನ್ನು ಸೇಲ್ ಮಾಡ್ತಾರೆ. ಸೊ ನೋಡ್ಬೋದು ಇಲ್ಲಿ ನೀವು
ಮೇಡಮ್ ಅವರು ಆಯಿಲ್ನ ತೆಗಿತಾ ಇದ್ದಾರೆ, ಇದೆಲ್ಲ ವೇಸ್ಟ್ ಇಲ್ಲಿ. ಸೊ ಈ ಪೈಪ್ ಮುಖೇನ ನಮಗೆ ಇಲ್ಲಿ ಬರ್ತಾ ಇದೆ ನೋಡಿ ಫೈನ್ ಪೌಡರು. ಸೆಕೆಂಡ್ ಪ್ರೋಸೆಸ್ಸಲ್ಲಿ ಏನಾಗಿತ್ತು ಅದು ಪುಡಿ ಎಲ್ಲ ಇಲ್ಲಿ ಬರ್ತಾ ಇದೆ, ಈ ಪುಡಿ ಇದು. ಸೊ ಪುಡಿ ಎಲ್ಲ ಇಲ್ಲಿ ಬಂದು ಅದು ಈ ಒಂದು ಗ್ರೈಂಡಿಂಗ್ ಏನಿದೆ, ಈ ಮೋಟರ್ ಡ್ರಿವನ್ ಸಿಗ್ತಾ ಇದೆಯಲ್ಲ, ಇದರೊಳಗಡೆ ಒಂದು ಗ್ರೈಂಡರ್ ಇರುತ್ತೆ. ಆ ಗ್ರೈಂಡರಿಂದ ಎಲ್ಲ ಫ್ರೆಶ್ ಆಗಿ ನೋಡ್ತಾ ಇರ್ಬೋದು ಆಯಿಲ್ ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ. ಸೊ ಇದು ಏನಿದೆ ಇದು ಫುಲ್ಲು ವೇಸ್ಟೇಜು. ಸೊ ಥರ್ಡ್ ಪ್ರೋಸೆಸ್ಸಲ್ಲಿ ಏನಾಗುತ್ತೆ ಅಷ್ಟೇ ವೇಸ್ಟೇಜು. ಇನ್ನು ಮಿಕ್ಕಿದೆಲ್ಲ ಆಯಿಲು ಹೋಗಿ ಆ ಪೈಪಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಪೈಪಲ್ಲಿ ಹೋಗಿ ಈ ಒಂದು ಸಂಪಲ್ಲಿ ಸೇರ್ಕೊಳುತ್ತೆ. ಈ ಥರ ಮೂರನೇ ಒಂದು ಆ ಮಷೀನಲ್ಲಿ ಕ್ರಷ್ ಮಾಡಿ ಎಕ್ಸ್ಟ್ರಾಕ್ಟ್ ಆದಂತಹ ಆಯಿಲ್ ಏನಿರುತ್ತೆ ಅದನ್ನು ಫಿಲ್ಟರಿಂಗ್ ಮಾಡಬೇಕು. ಅದನ್ನು ಫಿಲ್ಟರ್ ಮಾಡೋಕ್ಕೆ 2 ಪ್ರೋಸೆಸ್ ಮೀನ್ಸ್ 2 ಸ್ಟೆಪ್ ಆಗಿ ಯೂಸ್ ಮಾಡ್ತಾರೆ. ನನ್ನಿಂದ ಮಷಿನ್ ಕಾಣಿಸ್ತಾ ಇದೆಯಲ್ಲ, ಸೊ ಈ ಮಷೀನು ನಿಮಗೆ ಫಸ್ಟ್ ಪ್ರೋಸೆಸ್ ಆಫ್ ಫಿಲ್ಟ್ರೇಷನ್ನ ಮಾಡುತ್ತೆ. ಸೊ 3 ಮಷೀನಿಂದ ಆಯಿಲ್ ಇಲ್ಲಿ ಕನೆಕ್ಟ್ ಆಗಿ ಈ ಒಂದು ಸಂಪಲ್ಲಿ ಕನೆಕ್ಟ್ ಆಗಿ ಆ ಸಂಪು ಪೈಪು ಈ ಮಷೀನ್ ಕನೆಕ್ಟ್ ಆಗಿರುತ್ತೆ. ಸೊ ಫಿಲ್ಟ್ರೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಫಿಲ್ಟ್ರೇಷನ್ನು. ಇದೇ ಥರ ಇನ್ನೊಂದು ಮಷೀನು ಅಲ್ಲಿದೆ. ಸೊ 2 ಬಾರಿ ಇದನ್ನು ಪ್ರೋಸೆಸ್ ಮಾಡಿ, ಸೊ 2ನೇ ಬಾರಿ ಇದನ್ನು ಪ್ರೋಸೆಸ್ ಮಾಡಿ ಆಮೇಲೆ ಈ ಪ್ರೋಸೆಸ್ ಮುಗಿಯೋಷ್ಟರಲ್ಲಿ ಒಂದು ಫೈನಾಗೆ ಒಂದು ಪ್ಯೂರ್ ನ್ಯಾಚುರಲ್ ಕೋಕೋನಟ್ ಆಯಿಲ್ ಸಿಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇವಾಗ ಸ್ಟೇಜ್ 2 ಅಲ್ಲಿ ಫಿಲ್ಟರ್ ಆಗಿರೋಂತಹ ಆಯಿಲು ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಲ್ಲ ಅನಿತಾ ಇದೆ. ಸೊ ಫೈನ್ ಒಂದು ಕೋಕೋನಟ್ ಆಯಿಲ್ ಸ್ನೇಹಿತರೆ. ಸೊ ಈ ಥರ ಸೆಕೆಂಡ್ ಪ್ರೋಸೆಸ್ ಆದಮೇಲೆ ಒಂದು ಫೈನ್ ಆಗಿರೋಂಥ ಕೋಕೋನಟ್ ಆಯಿಲ್ದು ಘಮ ಹಂಗೆ ಮೂಗು ಹೊಡಿತಾ ಇದೆ. ಸೊ ಇದನ್ನು ಇವಾಗ ಫೈನಲ್ ಸ್ಟೇಜು ಈ ಥರ 2ನೇ ಬಾರಿ ಫಿಲ್ಟರ್ ಆದಮೇಲೆ ಇದನ್ನು ಇಲ್ಲೇ ಅವರ ಒಂದು ಬ್ರ್ಯಾಂಡ್ ಅವರ ಒಂದು ಲೇಬಲ್ಗೆ ಹಾಕ್ಕೊಂಡು ಇಲ್ಲೇ ಅದನ್ನು ಸೇಲ್ ಮಾಡ್ತಾರೆ. ಇಷ್ಟೇ ಸ್ನೇಹಿತರೆ, ಕೋಕೋನಟ್ ಆಯಿಲ್ ಮರದಿಂದ ಕಿತ್ತಿ ಅದನ್ನು ಹೀಟ್ ಮಾಡಿ ಡ್ರೈ ಮಾಡಿ ಅದನ್ನು ಕ್ರಷ್ ಮಾಡಿ ಆಮೇಲೆ ಅದನ್ನು ಫಿಲ್ಟರ್ ಮಾಡಿ ಕೊನೆಗೆ ಅದನ್ನು ಒಂದು ಡಬ್ಬಕ್ಕೆ ಹಾಕಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋದು ಈ ಪ್ರೋಸೆಸ್ಸು. ಸೊ ಇಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಷನ್ ಅಲ್ಲದಲ್ಲೇ ಅದನ್ನು ಹೇಳ್ದಂಗೆ ಇಲ್ಲಿ ಸೇಲ್ ಕೂಡ ಮಾಡ್ತಾರೆ. ಸೊ ಈ ಥರ ಆಯಿಲ್ ಎಕ್ಸ್ಟ್ರಾಕ್ಟ್ ಆದಮೇಲೆ ಇಲ್ಲಿ ಅದನ್ನು ಫ್ಯಾಕ್ಟ್ರಿ ಔಟ್ಲೆಟ್ ಅಂತಲೇ ಹಾಕ್ಬಿಟ್ಟಿದ್ದಾರೆ ನೋಡಿ, ಕಸ್ಟಮರ್ ಫ್ಯಾಕ್ಟ್ರಿ ಔಟ್ಲೆಟ್ ಸ್ಟೋರೇಜ್ ಟ್ಯಾಂಕ್ಸ್. ಸೊ ಅಲ್ಲಿ ಬಂದಿದ್ದು ಆಯಿಲು ನಿಮಗೆ ಈ ಪೈಪಲ್ಲಿ ಬರುತ್ತೆ. ನಿಮ್ಗೆ ಬೇಕು ಅಂದರೆ ಇಲ್ಲೇ ಅದನ್ನು ಡಬ್ಬಿಲಿ ಎಷ್ಟು ಕೇಳ್ತೀವೋ ಅಷ್ಟು ಹಿಡಿದುಬಿಟ್ಟು ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರೆ. ರೇಟು ಸಹ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇದು ಬ್ರ್ಯಾಂಡ್ ಕೋಕೋನಟ್ ಆಯಿಲ್ ಆ್ಯಂಡ್ ರೇಟ್ ಕೋಕೋನಟ್ ಆಯಿಲ್ ಪ್ರೈಸು ಒಂದಕ್ಕೆ ರೋಸ್ಟೆಡ್ ಆ್ಯಂಡ್ ಡಬಲ್ ಫಿಲ್ಟರ್ಡ್ ಆಯಿಲ್ 250, ಹರ್ಬಲ್ ಹೇರ್ ಆಯಿಲು 100 mlಗೆ 250. ಸೊ ಇಷ್ಟೇ ಸ್ನೇಹಿತರೆ ಈ ವಿಡಿಯೋಗೆ ಏನಾದರೂ ನಿಮಗೆ ಇಷ್ಟ ಆಗಿದ್ದು ಒಂದು ಏನಾದರೂ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನೀವೇನಾದರೂ ಈ ಕಡೆ ಅಲಪಿ ಸೈಡ್ ಕಡೆ ಬೋಟ್ ಹೌಸ್ ಕಡೆ ಬಂತು ಅಂದರೆ ಇದನ್ನು ವಿಸಿಟ್ ಮಾಡಿ ಮತ್ತು ನ್ಯಾಚುರಲ್ ಕೋಕೋನಟ್ ಆಯಿಲ್ನ ತೊಗೊಂಡು ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾವುದು ನನ್ನ ಚಾನಲ್ ಚಿದುಕರೆ MBMಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.